ಎಲ್ರಿಗೂ ನಮಸ್ಕಾರ. ಇವತ್ತು ಶರಣ ಜೋದರ ಮಾಯಣ್ಣನ ಬಗ್ಗೆ. ಇವರು ಬಿಜ್ಜಳನ ಆಸ್ಥಾನದಲ್ಲಿ ಆನೆಯ ಪಡೆಯ ಮೇಲಾಧಿಕಾರಿಯಾಗಿದ್ದು ಅದರಿಂದ ಬಂದ ಆದಾಯನ ಜಂಗಮ ದಾಸೋಹಕ್ಕೆ ಬಳಸ್ತಿದ್ರು. ಇವರ ಬಗೆಗೆ ಪ್ರಚಲಿತವಿರುವ ಕತೆ ಹಿಂಗದ. ಕಲ್ಯಾಣಕ್ಕೆ ಒಂದಿನ ಪರದೇಶದ ರಾಜಕುಮಾರನೊಬ್ಬ ಆನೆಯ ಮೇಲೆ ಬಂದು ವೇಶ್ಯೆಯೊಬ್ಬಳ ಮನೆಯಲ್ಲಿ ಬಿಡಾರ ಹೂಡ್ತಾನ. ಅದನ್ನು ನೋಡಿದ ಮತ್ತೊಬ್ಬ ವೇಶ್ಯ ತನ್ನ ವಿಟನನ್ನ ಕುರಿತು, ಆ ರಾಜಕುಮಾರನಂತೆ ನನ್ನ ಮನೆಯ ಮುಂದೆ ಬಿಜ್ಜಳನ ಪಟ್ಟದ ಆನೆಯನ್ನು ತಂದು ನಿಲ್ಲಿಸಬಲ್ಲೆಯಾ ಅಂತ ಕೇಳ್ತಾಳ. ಅದಕ್ಕೊಪ್ಪಿದ ವಿಟ ಆನೆಯನ್ನು ಬೇಡಲು ಬಸವಣ್ಣನವರಲ್ಲಿಗೆ ಹೋಗ್ತಾನೆ. ಮಾರ್ಗದೊಳಗ ಬಿಜ್ಜಳನ ಪಟ್ಟದಾನೆಯೊಂದಿಗೆ ಮಾಯಣ್ಣ ಎದುರಾಗ್ತಾರೆ. ವಿಟ ತಾನು ಬಸವಣ್ಣನವರಲ್ಲಿಗೆ ಹೊರಟಿರುವ ಸಂಗತಿಯನ್ನು ತಿಳಿಸ್ತಾನೆ. ವಿಟನ ಕೋರಿಕೆಯನ್ನು ತಾನು ನೆರವೇರಿಸುವುದಾಗಿ ಹೇಳಿ ಅವನ ಜೊತೆ ಬಿಜ್ಜಳನ ಪಟ್ಟದಾನೆಯನ್ನು ಕಳಿಸ್ತಾರೆ. ಅದನ್ನು ಕರೆದುಕೊಂಡು ಬಂದ ವಿಟ ವೇಶ್ಯೆಯ ಮನೆಯ ಮುಂದೆ ಬಿಜ್ಜಳನ ಪಟ್ಟದ ಆನೆಯನ್ನು ನಿಲ್ಲಿಸ್ತಾನೆ. ಅದನ್ನು ನೋಡಿದವರು ಬಿಜ್ಜಳನಿಗೆ ದೂರು ಕೊಡ್ತಾರೆ. ಬಿಜ್ಜಳ ಮಾಯಣ್ಣನನ್ನು ಮತ್ತು ವಿಟನನ್ನು ಕರೆಯಿಸಿ ವಿಚಾರಿಸ್ತಾರೆ. ಪಟ್ಟದಾನೆಯು ಗಜಶಾಲೆಯಲ್ಲಿಯೇ ಇರುವುದಾಗಿ ಮಾಯಣ್ಣ ತಿಳಿಸ್ತಾನೆ. ಅದನ್ನು ಪರೀಕ್ಷಿಸಿದಾಗ ಪಟ್ಟದಾನೆ ಗಜಶಾಲೆಯಲ್ಲಿಯೇ ಇರ್ತದೆ. ಆಶ್ಚರ್ಯ ಏನಂದ್ರೆ ಅಂಥದೇ ಪಟ್ಟದಾನೆ ವೇಶ್ಯೆಯ ಮನೆ ಮುಂದೆ ಇರ್ತದೆ. ಬಿಜ್ಜಳ ಮಾಯಣ್ಣನ ಮಹಿಮೆಯನ್ನು ತಿಳಿದು ಅವನನ್ನು ಗೌರವಿಸ್ತಾನೆ. ಇದು ಮಾಯಣ್ಣನ ಕುರಿತು ಬಿಜ್ಜಳನ ಕಾಲದೊಳಗೆ ನಡೆದಂಥ ಒಂದು ಪ್ರಾಸಂಗಿಕ ಕತೆ. ಶರಣು ಶರಣಾರ್ಥಿ.